ತುಂಬ ವರ್ಸ್ಟ್ ಪಿಕ್ಚರ್. ಅನಸಿನ್ ತೊಗೊಂಡು ಹೋಗ್ಬೇಕಷ್ಟೇ ಪಿಕ್ಚರ್ಗೆ ಹೋಗ್ಬೇಕಂದ್ರೆ. ತುಂಬ ಬೇಕಾದ ಪಿಕ್ಚರ್ ಸರ್. ಯಾರು ಉಪೇಂದ್ರ ಆಯ್ತಾ ಅಂದ್ಕೊಂಡೇ ಇರಲಿಲ್ಲ. ಬುದ್ಧಿವಂತರು ಯಾರು ಫಿಲಮ್ ನೋಡಬೇಡಿ ಸರ್. ದಡ್ರಾದವರು ಬಂದು ನೋಡಿ ಬುದ್ಧಿವಂತರ ಆಯ್ತೀರಾ ಸರ್. ಸಿನಿಮಾ ಬಂದು ಸತ್ಯನ ಕತೆ. ಸತ್ವಾಗ್ಲೂ ಸತ್ಯ ಏನು ಅಂತಾನೆ ಅರ್ಥ ಆಗಲ್ತು. ಇದೇ ಸತ್ಯ ಅಷ್ಟೇ ಅಪ್ಪಾಜಿ. ತಲೆ ಗುಳ ಬಿಡೋದು ಅಂದರೆ ಇದು ಸಖತ್ತ ಗುಳ. ಹೆಂಗೆ ಸಿನಿಮಾ? ಚೆನ್ನಾಗಿದೆ. ಚೆನ್ನಾಗಿದೆ. ಹೆಂಗೆ ಸಿನಿಮಾ? ಪರವಾಗಿಲ್ಲ ಬ್ರೋ. ಎಲ್ಲ ಗೊತ್ತಿರೋದೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅನ್ಸುತ್ತೆ. ಚೆನ್ನಾಗಿದೆ ನೋಡು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಚೆನ್ನಾಗೈತಲ್ಲ. ಹೆಂಗಿದೆ? ಹೆಂಗಿದೆನಾ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೆಂಗಿದೆ? ಇಲ್ಲ ಸರ್, ವರ್ಸ್ಟ್ ಪಿಕ್ಚರ್. ಉಪೇಂದ್ರ 40 ವರ್ಷ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಅವ್ರ ಡೈರೆಕ್ಷನ್ ಇಲ್ಲ, ಏನಿಲ್ಲ. ಹೀರೋಯಿನ್ಗಂತೂ ಒಂದು ನಯ ಪೈಸೆ ಸ್ಕೋಪ್ ಇಲ್ಲ. ತುಂಬ ವರ್ಸ್ಟ್ ಪಿಕ್ಚರ್. ಅನಸಿನ್ ತೊಗೊಂಡು ಹೋಗ್ಬೇಕಷ್ಟೇ ಪಿಕ್ಚರ್ಗೆ ಹೋಗ್ಬೇಕಂದ್ರೆ. ತುಂಬ ಬೇಕಾದ ಪಿಕ್ಚರ್ ಸರ್. ಯಾರು ಉಪೇಂದ್ರ ಆಯ್ತಾ ಅಂದ್ಕೊಂಡೇ ಇರಲಿಲ್ಲ. ಅರ್ಥನೇ ಇಲ್ಲ ಪಿಕ್ಚರಲ್ಲಿ. ಕಲ್ಕೆ ಅರ್ಥ ಪಿಕ್ಚರ್ ಸ್ಟೋರಿನೇ ಇಲ್ವಲ್ಲ ಅರ್ಥ ಆಗೋದಕ್ಕೆ. ಸ್ಟೋರಿ ಇದ್ರೆ ತಾನೇ ಅರ್ಥ ಆಗೋದಕ್ಕೆ. ನೋಡಿ ಎಲ್ಲ ತಲೆ ತೆಚ್ಕೊಳ್ತಾ ಇದ್ದೀರಾ. ಸೂಪರ್ ಸರ್. ಸೂಪರ್ ಮಸ್ತಾಗಿದೆ ಫಿಲಮ್. ಬಂದೇ ಇಲ್ಲ ನಾನು ಫೋಕಸ್ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿದೆ ಸರ್. ಹೆಂಗಿದೆ? ಚೆನ್ನಾಗಿದೆ. ಹೆಂಗಿದೆ? ಚೆನ್ನಾಗಿದೆ. ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ. ಸೂಪರ್. ಹೆಂಗಿದೆ? ಹೆಂಗಿದೆ? ಸರ್ ಮೂವಿ ನೋಡಬೇಕಾದ್ರೆ ಮಾತ್ರ ಪ್ರೆಸೆಂಟಲ್ಲಿ ಅರ್ಥ ಆಗುತ್ತಷ್ಟೇ. ಸ್ಟಾರ್ಟಿಂಗ್ ಏನಿದೆ ಎಂಡಿಂಗ್ ಏನಿದೆ ಅಂತ ಅಂದ್ಬಿಟ್ಟು ಒಂದೆರಡು ಸಲ ಮೂವಿ ನಿಧಾನ ನೋಡಿದಾಗೆ ಅದು ಅರ್ಥ ಆಗೋದು ಸರ್. ಅಲ್ಲಿವರೆಗೂ ಅರ್ಥ ಆಗಲ್ಲ. ಬುದ್ಧಿವಂತರು ಯಾರು ಫಿಲಮ್ ನೋಡಬೇಡಿ ಸರ್. ದಡ್ರಾದವರು ಬಂದು ನೋಡಿ ಬುದ್ಧಿವಂತರ ಆಯ್ತೀರಾ ಸರ್. ಹೆಂಗಿದೆ? ಚೆನ್ನಾಗಿದ್ದಾವೆ. ಸಿನಿಮಾ ಬಂದು ಸತ್ಯನ ಕತೆ. ಸತ್ವಾಗ್ಲೂ ಸತ್ಯ ಏನು ಅಂತಾನೆ ಅರ್ಥ ಆಗಲ್ತು. ಇದೇ ಸತ್ಯ ಅಷ್ಟೇ ಅಪ್ಪಾಜಿ. ಹೆಂಗಿದೆ? ತಲೆ ಗುಳ ಬಿಡೋದು ಅಂದರೆ ಇದು ಸಖತ್ತ ಗುಳ. ಚೆನ್ನಾಗಿದೆ. ಸೂಪರ್ ಆಗಿದೆ. ನಮಸ್ಕಾರ, ಕುಮಾರ್ ಮಾತಾಡ್ತಾ ಇರೋದು. ನಮ್ಮ ದೇಶ, ನಮ್ಮ ಸಿಸ್ಟಮ್ಮು, ನಮ್ಮ ರಾಜ್ಯ ಯಾವಾಗಲೂ ಹಾಳಾಗ್ಬಿಟ್ಟಿದೆ. ಇಂಥವು 100 ಸಿನಿಮಾ ಬಂದ್ರೂ ನಮ್ಮ ಸಿಸ್ಟಮ್ನ ಹಾಳು ಮಾಡೋಕ್ಕೆ ಸರಿ ಮಾಡೋಕ್ಕೆ ಆಗಲ್ಲ. ಸರಿ ಮಾಡೋಕ್ಕಾಗಲ್ಲ. ಸಿನಿಮಾ ಚೆನ್ನಾಗಿದೆ, ಬಟ್ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಅದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು. 3 ಲೇಯರ್ ಇದೆ. ಒಂದು ನಾರ್ಮಲ್ ಸ್ಟೋರಿ ಹಿಂಗೆ ನಡೀತಾ ಇರುತ್ತೆ. ಇನ್ನೊಂದು ಬರೀ ಸೋಷಿಯಲು ಪೊಲಿಟಿಕಲ್ ಇಶ್ಯೂಸ್ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಇನ್ನೊಂದು ನಮ್ಮ ಮನಸ್ಸಿನ ಬಗ್ಗೆ. ಆಲ್ವೇಸ್ ಸ್ಕೂಲು, ಕಾಮ್ ಡೌನ್, ಕಾನ್ಸಂಟ್ರೇಟ್ ಅಂತ ಹೇಳ್ತಾ ಇರ್ತಾನೆ. ಅಂದರೆ ನಾವು ಈ ಬೇರೆಯವರೆಲ್ಲ ಹೇಳಿದ್ರೆ ಕೇಳಿಸ್ಕೋಬಾರ್ದು. ನಮ್ಗೇನು ಅನಿಸಿದೋ ನಾವು ಕಾನ್ಫಿಡೆನ್ಸ್ ಆಗಿ ಮಾಡಿದ್ರೆ ನಮಗೆ ಅದು ಸಿಗುತ್ತೆ ಅಂತ. ಸೊ ಅದು ಏನೇ ವಿಷಯ ಇರ್ಬೋದು, ಸೊ ನಾವು ಎಚ್ಚೆತ್ಕೋಬೇಕು ಅಂತ ಹೇಳಿದ್ರು. ಬಟ್ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಇದು ಹಿಂಗೆ ಇರುತ್ತೆ ಅಂತ ಸಿನಿಮಾ ಚೆನ್ನಾಗಿದೆ. ಬಟ್ ವೆರಿ ಗುಡ್. ಹೆಂಗಿದೆ? ಸೂಪರ್ ಉಪೇಂದ್ರ. ಸೂಪರ್ ಆಗೈತೆ. ಫೋಕಸ್ ಸಿಕ್ಕಿಲ್ಲ. ಒಂದು ಹಾಫ್ ಅನ್ ಅವರ್ ಒಂದು ರೌಂಡ್ ಎಣ್ಣೆ ಹಾಕೊಂಬತ್ತೀನಿ, ಆಮೇಲೆ ಫೋಕಸ್ ಸಿಗ್ತೈತೆ, ಆಮೇಲೆ ನೋಡ್ತೀನಿ. ಚೆನ್ನಾಗಿದೆ. ಚೆನ್ನಾಗಿದೆನಾ? ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ. ಹೆಂಗಿದೆ? ಅರ್ಥ ಆಗಿಲ್ಲ. ಯಾಕಣ್ಣ? ಗೊತ್ತೇ ಆಗಿಲ್ಲ ಫಿಲಮ್ ಹೆಂಗೈತೆ ಅಂತ. ಹೆಂಗಿದೆ? ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ. ಉಪೇಂದ್ರ ಸೂಪರ್ ಮಾಡಿದರು. ಜನಕ್ಕೆ ಅರ್ಥ ಆಗತ್ತೆ ಅಂತ ಪ್ರಜಾಕೀಯ ಮಾಡಿದರು. ಅದು ಯಾವುದೂ ಅರ್ಥ ಆಗಿಲ್ಲ ಅಂತ ಇದು ಮಾಡಿದ್ದಾರೆ. ಜನಕ್ಕೆ ಈಗಲೂ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಜನ? ಫುಲ್ ಅರ್ಥ ಆಯಿತು. ಹೆಂಗಂತ ಸಿನಿಮಾ? ತುಂಬ ಚೆನ್ನಾಗಿದೆ ಮೂವಿ. 2 ಇಂಟರ್ನಲ್ ಜರ್ನಿ, ಔಟರ್ನಲ್ ಜರ್ನಿ ಎಲ್ಲ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಜನಕ್ಕೆ ಇನ್ನೂ ಅರ್ಥ ಆಗಲ್ಲ. ಅದು ಜಾತಿ ಧರ್ಮ ಏನು ಜಗಳ ಆಗುತ್ತೆ, ಅದು ಹಾಗೇ ಆಗುತ್ತೆ. ಪಾಲಿಟಿಷಿಯನ್ ಏನು ಮಾಡ್ಬೇಕು ಅದು ಮಾಡೇ ಮಾಡ್ತಾರೆ. ನಾವು ಮನೆಗೆ ಹೋಗಿ ಊಟ ಮಾಡ್ತೀವಿ, ಮಲ್ಕೋತೀವಿ, ಮತ್ತೆ ಮರುದಿನ ಏನು ಮಾಡ್ಬೇಕು ಅದೇ ಮಾಡ್ತೀವಿ. ಅದು ಸೂಪರಲ್ಲಿ ಹೇಳಕ್ಕೆ ಟ್ರೈ ಮಾಡಿದ್ದೆ. ಈಗ ಇನ್ನೊಂದು ರೀತಿಯಲ್ಲಿ ಹೇಳಕ್ಕೆ ಟ್ರೈ ಮಾಡಿದರೆ ಜನಕ್ಕೆ ಅರ್ಥ ಆಗಬೇಕಷ್ಟೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಹೆಂಗನ್ಸು ಸಿನಿಮಾ ನೋಡಿದ್ದು? ಸಖತ್ತಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಉಪೇಂದ್ರ ಚೆನ್ನಾಗಿದೆ. ಡೈರೆಕ್ಷನ್ ತುಂಬ ವರ್ಷ ಮಾಡ್ತಿದ್ದಾರೆ. ಸೂಪರ್ ಆಗಿದೆ. ನೋಡ್ಬೋದು ಇನ್ನೊಂದ್ಸಲಿ.